Hello and welcome back to Manish Vlogs. We are back with another travel vlog. ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಇವಾಗೇ ಹೇಳಲ್ಲ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ದಸರಾ ಹಾಲಿಡೇಸು ಲಾಂಗ್ ವೀಕೆಂಡ್ ಬಂದಿದೆ. ಫ್ಯಾಮಿಲಿನ ಹಾಕ್ಕೊಂಡು ಒಂದು ಕಡೆ ಹೋಗಲೇಬೇಕು ಅಂದ್ಕೊಂಡು ಫಿಕ್ಸ್ ಆಗಿದ್ವಿ. ಹೋಗ್ತಾ ಇದ್ದೀವಿ. ಇವಾಗ ನಾವು ಇವಾಗ ಮೈಸೂರು ಹೈವೇಲಿ ಇದ್ದೀವಿ, 6 ಲೈನ್ ಹೈವೇಲಿ. ಸೊ ನಾವು ಹೋಗಿ ಮುಟ್ಟೋಷ್ಟರಲ್ಲಿ, ಜಾಗ ಮುಟ್ಟೋಷ್ಟರಲ್ಲಿ, ಡೆಸ್ಟಿನೇಷನ್ ಹೋಗೋಷ್ಟರಲ್ಲಿ ಒಂದು 8-9 ಗಂಟೆ ಆಗಿರುತ್ತೆ ನೈಟು. ಫ್ಯಾಮಿಲಿ ಜೊತೆಗೆ ಹೋಗ್ತಾ ಇದ್ದೀವಿ. ನಾನು, ವೈಫು, ಮಗು, ವೈಫ್ ಅವ್ರ ತಂಗಿ ಸಿಂಧು. ಎಲ್ಲಿದ್ದೀವಿ ನಾವು ಈಗ? ಹೆಲೋ ಆಲ್, ವೆಲ್ಕಮ್ ಟು ಮ್ಯಾನಿಶ್ ವ್ಲಾಗ್ಸ್. ಹಾಯ್ ಸಿಂಧು. ಹೆಲೋ. ಸೊ ಇದಾಗಿದೆ ನಮ್ಮ ಗ್ಯಾಂಗ್, ಒಂದು ಸಣ್ಣ ಕ್ಯೂಟ್ ಗ್ಯಾಂಗ್. ಹಾಗೆ ಸಡನ್ನಾಗಿ ಪ್ಲ್ಯಾನ್ ಆಯಿತು, ದಸರಾ ಹಾಲಿಡೇಸ್ನ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಪ್ಲ್ಯಾನ್ ಮಾಡಿರೋದು. ಸೊ ಎಲ್ಲ ವರ್ಕ್ನೆಲ್ಲ ಸ್ವಲ್ಪ ಸೈಡಿಗೆ ಇಟ್ಟು, ಹಾಗೆ ಸ್ವಲ್ಪ ಮೈಂಡ್ ಎಲ್ಲ ರಿಫ್ರೆಶ್ ಆಗಲಿ ಅಂತ ಹೇಳ್ಬಿಟ್ಟು ಈ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದೀವಿ. ಸೊ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ನೋಡಿ, ಸೊ ದ್ಯಾಟ್ ನಾವೆಲ್ಲ ಹೋಗ್ತಾ ಇದ್ದೀವಿ ಎಲ್ಲ ಒಂದಿಷ್ಟು ಐಡಿಯಾಸ್ ಕೊಡ್ತೀವಿ. ಸೊ ನೀವು ಕೂಡ ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡ್ಬೋದು. ಸೊ ಏನಂತೀರಾ ಸಿಂಧು? ಎಸ್, ನಾವೀಗ ಹೋಗೋ ಜಾಗಗಳು ಲಿಟ್ರಲಿ ನೀವು ಕೂಡ ಮುಂದೆ ಪ್ಲಾನ್ ಮಾಡ್ಬೋದು, ಅಷ್ಟು ಚೆನ್ನಾಗಿದ್ದಾವೆ. ಸೊ ಹೌದು, ಒಳ್ಳೆ ಸಜೆಷನ್ ನಿಮಗೆ. 3 ರಿಂದ 4 ದಿನ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸ್ಯಾಟರ್ಡೆ, ಸಂಡೇ, ಮಂಡೇ. ಇವತ್ತು ಬಿಟ್ಬಿಟ್ಟು ಟ್ರಾವೆಲ್ ಆಗಿಬಿಡುತ್ತೆ. ಸ್ಯಾಟರ್ಡೆ, ಸಂಡೇ, ಮಂಡೇ 3 ದಿನದ್ದು ಟ್ರಿಪ್ ಇದು. ಹೋಗಿ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ವಾಪಸ್ ಬರ್ತೀವಿ. ಓಕೆ. ಬಟ್ ಈ ಟ್ರಿಪ್ಪಲ್ಲಿ ಯಾರಪ್ಪ ಸ್ಪೆಷಲ್ ಹೇಳಿ ನೋಡೋಣ. ಟ್ರಿಪ್ಪಲ್ಲಿ ಬಟ್ ಅವ್ರು ಯಾರು ಕಾಣಿಸ್ತಾ ಇಲ್ವಲ್ಲ? ನಾವು 3 ಜನ ಕಾಣಿಸ್ತಾ ಇದ್ದೀವಿ. ಅವರು ಬೇರೆ ಯಾರು ಅಲ್ಲ, ನಮ್ಮ ಮಗಳು ಪರ್ಣಿಕಾ. ಎಸ್, ಇದೊಂದು ಹೊಸ ಎಕ್ಸ್ಪೀರಿಯನ್ಸ್ ಅಲ್ವಾ ಯಶವಂತ್ ಅವರೇ ನಮಗೆ? ಮಗಳನ್ನ ಕರ್ಕೊಂಡು ಅದು ರಿಸ್ಕ್ ಅಂತ ಹೇಳಕ್ಕಾಗಲ್ಲ, ಇಲ್ಲ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ಕಾಗಲ್ಲ. ಸಿಗುತ್ತೆ ಯಾಕಂದ್ರೆ 2 ಇಯರ್ಸ್ ಒಳಗಡೆ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ನಮಗೂ ಒಂಥರ ಒಂದು ಮೆಮೊರೇಬಲ್ ಮೂಮೆಂಟ್ ಸಿಗತ್ತೆ. ಚಿಕ್ಕ ವಯಸ್ಸಲ್ಲಿ ಕರ್ಕೊಂಡು ಹೋಗಿದ್ವಿ ಎಲ್ಲ ಕಡೆ ಅಂತ. ಕರೆಕ್ಟ್. ಆ್ಯಂಡ್ ಈ ವ್ಲಾಗ್ ಮಾಡ್ತಾ ಇರೋದು ಅದೇ ಕಾರಣ ಅನ್ಸುತ್ತೆ. ಅವಳು ಸ್ವಲ್ಪ ದೊಡ್ಡವಳಾದ್ಮೇಲೆ ಇದು ಅವಳ ಫಸ್ಟ್ ಟ್ರಿಪ್, ಲಾಂಗ್ ಟ್ರಿಪ್ ಆಗಿರೋದ್ರಿಂದ ನಾವು ಅವಳಿಗೆ ತೋರಿಸಿ ಅವಳಿಗೂ ಖುಷಿ ಆಗಲಿ ಅನ್ನೋ ಒಂದು ಕಾರಣನೂ ಆಗಿರ್ಬೋದು. ಓಕೆ. ಸೊ ಹೊರಡ್ತಾ ಇದ್ದೀವಿ. ಹೋಗ್ತಾ ಮೈಸೂರು ಮುಟ್ತೀವಿ. ಒಂದು ಸ್ವಲ್ಪ ಹೊತ್ತಲ್ಲಿ ಮೈಸೂರಿಂದ ಆ ಡೆಸ್ಟಿನೇಷನ್ಗೆ ರೀಚ್ ಆಗಕ್ಕೆ ರೂಟ್ ತಗೊಂತೀವಿ. ಓಕೆ, ಸ್ಟೇ ಟ್ಯೂನ್. ಈಗ 6:30 ಆಗಿದೆ. ಆದರೆ ತುಂಬ ಜಲ್ದಿನೇ ಕತ್ಲು ಅನ್ನಿಸ್ತಾ ಇದೆ ಇಲ್ಲಿ. ಸೊ ಆಲ್ಮೋಸ್ಟ್ ನಮ್ಮ ಕೂರ್ಗ್ ಹತ್ರ ಬಾರ್ಡ್ರಲ್ಲಿದ್ದೀವಿ. ಸೊ ಕೂರ್ಗ್ ಹತ್ರ ಅಂತ ಅಂದಮೇಲೆ ಡೆಫಿನೆಟ್ಲಿ ಫಿಲ್ಟರ್ ಕಾಫಿ ಕುಡಿಲಾರ್ದೆ ಹೇಗೆ ಹೋಗೋದು ಮುಂದೆ. ಸೊ ಎಸ್, ಜಸ್ಟ್ ನಾವು ಸೂಪರ್ ಆಗಿರೋ ಒಂದು ಕೆಫೆ, ಒಳ್ಳೆ ಆಂಬಿಯನ್ಸು, ಮಸ್ತ್. ಆಕ್ಚುಲಿ ಅದು ನೋಡೋಕ್ಕೆ ತುಂಬ ಚಿಕ್ಕದಿದೆ, ಬಟ್ ಅವರು ಚೂಸ್ ಮಾಡಿರೋ ಕಾನ್ಸೆಪ್ಟ್ ಚೆನ್ನಾಗಿದೆ. ಸ್ಕೈ ಬ್ಲೂ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ಸೂಪರ್ ಆಗಿತ್ತು. ಅದ್ರ ಹೆಸರು ಬಂದ್ಬಿಟ್ಟು ಕಾಫಿ ಬಿಸ್ಕೆಟ್ ಅಂತ. ಕಾಫಿ ಬಿಸ್ಕೆಟ್ ನೀವು ಆನ್ ದ ವೇ ಹೋಗ್ತಾ ಇದ್ರೆ ಇಲ್ಲೇ ಸಿಗುತ್ತೆ. ಐ ಡೋಂಟ್ ಥಿಂಕ್ ಸೊ ಬೆಟರ್ ದೆನ್ ದಿಸ್ ಎಲ್ಲೂ ಈ ಆನ್ ದ ವೇ ಸಿಗೋದಿಲ್ಲ ನಿಮಗೆ. ಟ್ರೂ, ಸೂಪರ್ ಆಗಿದೆ. ಎಲ್ಲ ಒಟ್ಟಿಗೆ ಇದೆ. ಇಟ್ಸ್ ಲೈಕ್ ಪಿಜ್ಜಾ, ಬರ್ಗರ್ಸ್ ಎಲ್ಲ ಒಂದ್ ಕಡೆ, ಆಮೇಲೆ ಜ್ಯೂಸಸ್ ಎಲ್ಲ ಒಂದ್ ಕಡೆ, ಕಾಫೀಸ್ ಒಂದ್ ಕಡೆ.
ಸೊ ಹಾಯ್ ಹಲೋ, ನಾವು ಈಗ ಪ್ರಕಾಶ್ ಹೋಟೆಲ್ ಅಲ್ವಾ? ಎಸ್. ಸೊ ಅಲ್ಲಿಗೆ ನಮಗೆ ರೂಮ್ ಸಿಕ್ಕಿದೆ. ಸೊ ಇಟ್ಸ್ ಅಮೇಝಿಂಗ್. ತುಂಬಾ ಇಷ್ಟ ಆಯಿತು ನಮಗೆ ಸ್ಟೇ ಮಾಡೋಕ್ಕೆ. ಜಸ್ಟ್ ಫಾರ್ 1 ನೈಟ್ ಅಲ್ಲ, ಸೊ ಅಡ್ಜಸ್ಟ್ ಆಗುತ್ತೆ. ಸೊ ಆಲ್ ಸೆಟ್. ಸೊ ಹೊರಡ್ತಾ ಇದ್ದೀವಿ. ಊಟಕ್ಕೆ ಹೋಗ್ಬಿಟ್ಟು ಬಂದು ಮಲ್ಕೊಂಡು ನಾಳೆ ಬೆಳಿಗ್ಗೆ ಚೆಕ್ಔಟ್ ಆಗ್ತೀವಿ. ಸೊ ಅಲ್ಲಿ ತನಕ ಸ್ಟೇ ಟ್ಯೂನ್. ಆ್ಯಂಡ್ ಇವಾಗ ಊಟಕ್ಕೆ ಹೋಗೋಣ. ಸೊ ಬನ್ನಿ ಪರ್ಣಿಕಾ. ಹೇ ಸಿಂಧು. ಸೊ ಊಟಕ್ಕೆ ಬಂದಿದ್ದೀವಿ ಈಗ. ನೋಡಿ ನಮ್ಮ ಅಕ್ಕ ನಮ್ಮ ಜೀಜು ಬ್ಲಾಗ್ ಹೆಂಗೆ ಮಾಡೋಣ ಹಾಗೆ ಹೀಗೆ ಅಂತೆಲ್ಲ ವಿಚಾರ ಮಾಡ್ತಾ ಇದ್ದಾರೆ. ಸೊ ಇವಾಗ ನಾವು ಊಟಕ್ಕಂತ ಬಂದಿದ್ದೀವಿ. ಇವರಿಬ್ರು ವೇಟ್ ಮಾಡ್ತಾ ಇದ್ದಾರೆ ಯಾವಾಗ ತಂದು ಪ್ಲೇಟ್ ಕೊಡ್ತಾರೆ ಅಂತ. ಸೊ ಇಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಬಿಟ್ಟು ಆಮೇಲೆ ರೂಮ್ಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಬೇಕು. ನಾಳೆ ಬೆಳಿಗ್ಗೆ ಬೇಗ ಹೋಗಬೇಕು. ಸೊ ಹಾಗಾಗಿ ಎಸ್, ಊಟ ಮಾಡಾದ್ಮೇಲೆ ಸಿಗ್ತದೆ. ರೈಟ್. ಈಗ ಈಸ್ ವೆಲ್ಕಮ್ ಬ್ಯಾಕ್. ಇವಾಗ ಎಲ್ಲಿದ್ದೀವಿ ಅಂದರೆ ಗೋಣಿಕೊಪ್ಪ ಅಂತ ಒಂದು ಊರಲ್ಲಿದ್ದೀವಿ. ಸ್ವಲ್ಪ ಲೇಟ್ ಆಯಿತು, ಕತ್ಲಾಗೋಯ್ತು. ಹಾಗಾಗಿ ಇಲ್ಲೇ ಸ್ಟೇ ಮಾಡೋಣ ಅಂತ ಇಲ್ಲೇ ಒಂದು ರೂಮ್ ತೊಗೊಂಡು ಇಲ್ಲೇ ಹಾಲ್ಟ್ ಆಗ್ತೀವಿ ಅಂತ ಬೆಳಗ್ಗೆ ಎದ್ದು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ರೂಮೆಲ್ಲ ತೊಗೊಂಡ್ವಿ, ಫ್ರೆಶ್ ಅಪ್ ಆದ್ವಿ, ಪಾಪಗೆ ಊಟ ಮಾಡಿಸ್ಕೊಟ್ವಿ. ಇವಾಗ ನಾವು ಊಟ ಮಾಡೋಕ್ಕೆ ಬಂದಿದ್ದೀವಿ. ಒಂದು ಕುಡ್ಲ ರೆಸ್ಟೋರೆಂಟ್ ಅಂತ ಒಂದು ಇಲ್ಲಿದೆ ಗೋಣಿಕೊಪ್ಪದಲ್ಲಿ. ಇದು ಪ್ಯೂರ್ ವೆಜ್ ರೆಸ್ಟೋರೆಂಟ್. ಅದು ಸಖತ್ತಾಗಿದೆ. ಆಂಬಿಯನ್ಸ್ ಎಲ್ಲ ಸೂಪರ್ ಆಗಿದೆ. ಆರ್ಡರ್ ಮಾಡಿದ್ದೀವಿ, ನಮ್ಗೆ ಏನು ಬೇಕಲ್ಲ ಆರ್ಡರ್ ಮಾಡಿದ್ದೀವಿ. ಬರುತ್ತೆ ಸ್ವಲ್ಪದಲ್ಲಿ. ಸೊ ನೀವು ನೋಡ್ಬೋದು ಏನೇನು ನಾವು ತಿಂತಾ ಇದ್ದೀವಿ, ಏನೇನು ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ ಅಂತ. ರೆಸ್ಟೋರೆಂಟ್ ಮಾತ್ರ ಇಂಪ್ರೂವ್ಮೆಂಟ್ ಆಗಿದೆ, ಸುಲಭವಾಗಿದೆ. ಆ್ಯಂಡ್ ನಮಗೆ ಕಂಪ್ಲೀಟ್ ಊರು ಇಷ್ಟ ಆಗ್ತಾ ಇದೆ. ರೈಟ್, ಊರು ಸಖತ್ತಾಗಿದೆ. ಐ ಥಿಂಕ್ ಇದು ನಾವು ಸಿಟಿ ಥರನೇ ಅನ್ಸುತ್ತೆ ನಮಗೆ, ಹಳ್ಳಿ ಥರ ಅನ್ಸುತ್ತೆ ಇಲ್ಲ. ಯಾ. ಆ್ಯಂಡ್ ಇದು ಸೆಕೆಂಡ್ ಟೈಮ್ ಅನಿಸುತ್ತೆ ನಾವು ಈ ಥರ ಏನೋ ಪ್ಲೇಸಿಗೆ ಬಂದಿರೋದು. ಮದುವೆ ಆದಮೇಲೆ ಲೈಕ್ ವಿ ಹ್ಯಾಡ್ ಕಮ್ ಬಿಫೋರ್ ಟು ಕೂರ್ಗ್, ಮಡಿಕೇರಿ, ಆಮೇಲೆ ಇವಾಗೆ ಬಂದಿರೋದು. ಆ್ಯಂಡ್ ಚೇಂಜಸ್ ಏನಂದರೆ ಈ ಸತಿ ನಮ್ಮ ಮಗಳು ಮತ್ತು ನಮ್ಮ ತಂಗಿ ಸಿಂಧು ಜಾಯ್ನ್ ಆಗಿದ್ದಾಳೆ. ಇಟ್ ಇಸ್ ಅ 3 ದಿನ ಕಂಪ್ಲೀಟ್ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೆ. ಹೌದು. ಸೊ ಲೆಟ್ಸ್ ಸಿ ಹೌ ಇಟ್ ವಿಲ್ ಗೋ. ಇವಾಗ ಬ್ಯಾಟಿಂಗ್ ಮಾಡೋಣ ಆ್ಯಂಡ್ ಫುಡ್ಗೆ ವೇಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಆದಮೇಲೆ ವಿಲ್ ಕ್ಯಾಚ್ ಯು ಅಪ್. ಸೊ ದೆನ್ ಟೇಕ್ ಕೇರ್, ಬಾಯ್. ಆಯಿತು, ಇವಾಗ ಊಟ ಆಯಿತು. ಸೊ ಒಳ್ಳೆ ಫುಡ್ಡು, ಮಸ್ತಾಗಿತ್ತು. ಒಳ್ಳೆ ರೆಸ್ಟೋರೆಂಟು, ಒಳ್ಳೆ ಟೇಸ್ಟು, ಸಖತ್ ಫ್ರೆಂಡ್ಲಿ ಆಗಿದ್ದರು ಸ್ಟಾಫ್ ಎಲ್ಲ, ಸರ್ವ್ ಮಾಡೋರೆಲ್ಲ. ತುಂಬ ಒಳ್ಳೆ ರೆಸ್ಟೋರೆಂಟ್ ಅಂತ ಅಂದ್ಕೊತೀನಿ ಈ ಲೊಕ್ಯಾಲಿಟಿಯಲ್ಲಿ. ಪ್ಯೂರ್ ವೆಜ್ ರೆಸ್ಟೋರೆಂಟು, ತುಂಬ ಟೇಸ್ಟ್ ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ ಇನ್ನೇನು ಹೇಳಬೇಕು ಅಂದರೆ ಒಳ್ಳೆ ಲೊಕ್ಯಾಲಿಟಿ ಮೇನ್ ರೋಡಲ್ಲಿ ಸಿಗುತ್ತೆ ಈ ಹೋಟೆಲ್. ನಿಮಗೆ ನೀವು ನೋಡ್ಬೋದು, ಕುಡ್ಲ ಅಂತ ಹೇಳ್ಬೋದು, ನಮ್ಮ ಕುಡ್ಲ ವೆಜ್ ರೆಸ್ಟೋರೆಂಟ್. ಓಕೆ, ಐ ಥಿಂಕ್ ನಾವು ಆ್ಯಂಗಲ್ ಚೇಂಜ್ ಮಾಡಬೇಕನ್ಸುತ್ತೆ. ಇಟ್ ವಿಲ್ ಬಿ ಫೈನ್. ಸೊ ನಾವು ಊಟ ಮಾಡಿರೋದು ಇದೇ ಹೋಟ್ಲಲ್ಲಿ. ತುಂಬ ಚೆನ್ನಾಗಿತ್ತು. ಇಟ್ಸ್ ಪ್ಯೂರ್ ವೆಜ್, ನಮ್ಮ ಕುಡ್ಲ, ಶುದ್ಧ ಸಸ್ಯಾಹಾರಿ. ಆ್ಯಂಡ್ ಅಲ್ಲಿ ನಮ್ಮ ಕಾರ್ ಪಾರ್ಕ್ ಮಾಡಿದ್ದೀವಿ. ಆ್ಯಂಡ್ ಪರ್ಣಿಕಾ ಮತ್ತು ಸಿಂಧು ಅಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ನಾನು ಯಶು ಬಂದು ಇಲ್ಲಿ ಬ್ಲಾಗ್ ಕವರ್ ಮಾಡೋಣ ಅಂತ ಬಂದಿದ್ವಿ. ಇವಾಗ ನಾವು ವಾಪಸ್ ನಮ್ಮ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಚೆನ್ನಾಗಿ ಒಳ್ಳೆ ಊಟ ಆಯಿತು. ಹೌದು, ಒಳ್ಳೆ ನಿದ್ದೆ ಮಾಡಿಬಿಟ್ಟು ಬೆಳಗ್ಗೆ ಎದ್ದು ಪ್ಲೇಸಸ್ಗೆ ಹೋಗೋದು. ಬೀಚ್ ಆಗಲಿ, ಸೈಟ್ ಸೀಯಿಂಗ್ ಆಗಲಿ, ಅದು ಇದು. ಸೊ ಅದೆಲ್ಲ ನಿಮಗೆ ಎಲ್ಲಿ ಹೋಗ್ತಿದ್ದೀವಿ ಅಂತ ಇನ್ನೂ ಕೂಡ ನಾವು ರಿವೀಲ್ ಮಾಡಿಲ್ಲ. ಸೊ ರಿವೀಲ್ ಮಾಡಿ ನಿಮಗೆ ಎಲ್ಲ ಹೇಳ್ತೀವಿ. ವಿಡಿಯೋ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಿಮಗೂ ಎಲ್ಲ ಸೈಟ್ ಸೀಯಿಂಗ್ ನೋಡೋಕ್ಕಾಗುತ್ತೆ. ಆ್ಯಂಡ್ ನೀವು ಅಲ್ಲಿ ಹೋಗಿ ವಿಸಿಟ್ ಮಾಡೋ ಹಾಗೆ ನಾವು ಆದಷ್ಟು ಕವರ್ ಮಾಡ್ತೀವಿ ಅಂತ ಅನ್ಕೋತೀನಿ. ಅದೆಲ್ಲ ಎಷ್ಟು ಯಾ. ಓಕೆ, ಸೊ ಟಿಲ್ ದೆನ್ ಅದೇ ಸ್ಟೇ ಟ್ಯೂನ್ಡ್.